ಇಲ್ಲಿ ನೋಡಿ ಇವರು ಹಿಂಗಂದ್ರು ಆಗ್ಲೇ ಹಿಂಗಂತವ್ರೆ ಪಕ್ಕ 5 ಹಿಂಗಂದಿದ್ ನೀವಲ್ಲ ಹಿಂಗಂದಿರು ಬೊಮ್ಮಸಂದ್ರಕ್ಕೆ ಬಂದರೆ ಬೊಮ್ಮಸಂದ್ರದಿಂದ ಎಲ್ಲಿಗೆ ಹೋಗ್ಬೇಕು ದಾಸನ್ಪುರಕ್ಕೆ ಹೋಗ್ಬೇಕು ನಮಗೆ ಗೊತ್ತಾಗಲ್ಲ ಹೋಗೋಕ್ಕೆ ನಮ್ಮ ಆಟೋದವರೆಲ್ಲ ಏನು ಗೊತ್ತಾ ಅಲ್ಲಿ ಆ ಕಡೆ ನಿಂತಿದ್ದಾಗ ಒಂದು ರೇಟು ಈ ಕಡೆ ಬಂದ್ಬಿಟ್ರೆ ಒಂದು ರೇಟು ಇನ್ನೊಂಚೂರು ಮುಂದೆ ಕೊಟ್ಟೋದ್ರೆ ಇನ್ನೊಂದು ರೇಟು ಅಲ್ವಾ ಸರ್ ಅಲ್ವಾ ಬನ್ನಿ ಇಲ್ಲಿ ಮುಂದೆ ಹಿಂಗಂದ್ಬಿಟ್ಟು ಹಿಂಗನ್ನೋರು ಯಾವ ಕಾರಣಕ್ಕಿಲ್ಲ ಅವ್ರು ಹಿಂಗಂದ್ಬಿಟ್ಟು ಹಿಂಗೆ ಚೇಂಜ್ ಮಾಡ್ಬಿಟ್ರು ಗೊತ್ತಾಗಲ್ಲ ಅಂತ ಯಾಮಾರಿಸ್ಬೇಡ್ದು 50 ರೂಪಾಯಿ ಹೆಚ್ಚು ಕಡಿಮೆ ಏನಿಲ್ಲ ಕರೆಕ್ಟಾಗಿ ಹೇಳಿ ಒಂದು 50 ರೂಪಾಯಿ ಹೆಚ್ಚು ಕಡಿಮೆ ಓಕೆ ಮೇಡಮ್. ಒಟ್ನಲ್ಲಿ ಏನಂದರೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂತ ಅವ್ರು ಕೇಳ್ದಷ್ಟು ನಾವು ಕೊಟ್ಬಿಟ್ಟು ಹೋಗ್ಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಆ ಕಡೆಯಿಂದ ಖಾಲಿ ಬರಬೇಕು ಕರೆಕ್ಟಾ ನೋಡಿ ಈ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ಆ ಕಡೆಯಿಂದ ಖಾಲಿ ಬರಬೇಕು ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ. ಇದೆರಡು ರೀಸನಲ್ಲಿ ನಮ್ಮ ಆಟೋದವರೆಲ್ಲ ಚೆನ್ನಾಗಿ ಲಾಭ ಮಾಡ್ತಾವ್ರೆ. ಲಾಭ ಮಾಡ್ತಾ ಇಲ್ಲ ಮಾಡ್ತಾವ್ರೆ ಹೆಂಗ ನಿಮ್ಮಂಥವ್ರಿಂದ ಮೇಡಮ್ ಅಷ್ಟೇ. ಕರೆಕ್ಟ್ ಇವಾಗ ಹೇಳಿದ್ದು ಏನು ಗೊತ್ತಾ ಕರೆಕ್ಟ್ ಅದು ನಮ್ಮಂತ ಗೊತ್ತಾಗದೇ ಇರೋರಿಂದ ಕರೆಕ್ಟಾಗಿ ಅವ್ರು ಲಾಭ ಮಾಡ್ತಾವ್ರೆ. ಸರ್ ನೀವು ಪಾಪ ತೂ ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ ಗೊತ್ತಾ ಬನ್ನಿ ಹೋಗೋಣ. ಆಟೋದಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಮಾಡಿಬಿಟ್ರೆ ಇದೆಲ್ಲ ಕೂಡಿ ಇಟ್ಬಿಟ್ಟು ಬಡವ್ರಿಗೆ ಒಳ್ಳೇದು ಮಾಡೋದು. ಒಬ್ಬ ಕಡಿಮೆ ಮಾಡಿದ್ರೆ ಏನಿಲ್ಲ ಎಲ್ಲರೂ ಮಾಡಬೇಕು. ನಿಮಗೆ ಎಲ್ಲರೂ ಹೆಲ್ಪಿಂಗು ಎಲ್ಲರೂ ಒಂದು ನಿಮಗೆ ಸಪೋರ್ಟಿಂಗ್ ಮಾಡಿದ್ರೆ ನಿಮಗೆಲ್ಲ ಅನುಕೂಲ ಆಗುತ್ತೆ. ಆದರೂ ಬೆಂಗಳೂರಲ್ಲಿ ಆಟೋ ಮಾತಾಡ್ಸೋದು ಕಷ್ಟ. ಇಲ್ಲ ನೀವು ಅದು ಇಲ್ಲ ಬಿಡಿ ಚನ್ನಪಟ್ಟಣದಿಂದ ಬಂದಿರೋದು ಇಲ್ಲಿಲ್ಲೇ ಆಗಿದ್ರೆ ನಮಗೂ ಗೊತ್ತಾಗ್ಬಿಟ್ಟಿರೋದು. ಅಂದ್ರೆ ಇವಾಗ ತಿಳ್ಕೊಂಡು ಪ್ಲಸ್ ನೀವು 4 ಕಡೆ ಓಡಾಡ್ತಾ ಇದ್ದೀರಲ್ಲ ನಿಮ್ಮ ಬ್ರೈನು ನಿಮ್ಮಲ್ಲಿ ಒಂದು ಪಾಯಿಂಟ್ ಇಲ್ಲ ನಮಗೆ. ಸರ್ ಯೂಟ್ಯೂಬ್ ಹೆಂಗ್ ಮಾಡೋದು ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಬಿಡ್ತೀವಿ. ನಿಮ್ಮಷ್ಟು ಬ್ರೈನ್ ಇಲ್ಲ ನಮಗೆ. ಸುಮ್ಮನೆ ಇರಿ. ಯಾರ ಹತ್ರ ಹೆಂಗೆ ಮಾತಾಡಬೇಕು ಯಾವ ಥರ ಈಗ ನಮ್ಗೆ ಗೊತ್ತೇ ಇಲ್ಲ. ನೀವು ಯೂಟ್ಯೂಬರ್ ಮಾಡಿದ್ದು ಅದು ಏನು ಉಪಯೋಗ ಬರುತ್ತೆ ನಮ್ಗೆ ಗೊತ್ತಿತ್ತಾ? ಹಂಗೆ ಸೂಪರ್. ನೀವು ಹೊರಟಿದ್ದೀವಿ. ಟೈಮು 4 ನಿಮಿಷ 4:15 ಆಗಿರೋದ್ರಿಂದ ಮಾಮೂಲಿ ಟ್ರಾಫಿಕ್ ನಮ್ಮ ಬೆಂಗಳೂರು ಟ್ರಾಫಿಕ್. ನಾನು ಇಷ್ಟೊಂದು ಓಡಾಡ್ತೀನಿ ಇಷ್ಟೊಂದು ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊತೀನಿ ಅಂತ ದೇವರಾಣೆ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂದರೆ ನಮ್ಮೂರಲ್ಲಿ ನಮಗೆ ಗೊತ್ತಿರುವಂಥ ಕೆಲಸ ಮಾಡಿಕೊಂಡು ಇದ್ದಿದ್ದು. ಆದರೆ ಒಂದು ಲೈಫ್ ಟರ್ನ್ ತಗೊಳುತ್ತೆ ಅಂತಾರಲ್ಲ ಆ ಥರ ಒಂದು ಟರ್ನಿಂಗ್ ಪಾಯಿಂಟಿಂದ ನಾನು ಇಷ್ಟೆಲ್ಲ ಓಡಾಟ ಆಗಲಿ ಕೆಲಸಗಳಾಗಲಿ ಮಾಡಬೇಕಾಗಿರೋ ಅನಿವಾರ್ಯತೆ ಬಂದಿದೆ. ಅದಕ್ಕೋಸ್ಕರ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ನೆನ್ನೆ ಹೋಗಿದ್ದೆ ತುಮಕೂರಿಗೆಲ್ಲ ನೋಡಿದ್ದೀರ. ಇವತ್ತು ಅಲ್ಲಿ ನಾಗರಬಾವಿಲೂ ಕೆಲಸ ಇತ್ತು ಹೋಗಿದ್ದೆ. ಅಲ್ಲೂ ಯಾಕೋ ಇವತ್ತು ಕೆಲಸ ಆಗಲಿಲ್ಲ. ಇವತ್ತು ಏನು ಕೆಲಸನೂ ಕರೆಕ್ಟಾಗಿ ಆಗಲೇ ಇಲ್ಲ. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದೆ ನಮ್ಮ ಮುಖ ನಾನೇ ನೋಡ್ಕೊಂಡೆ. ಆದರೆ ಏನು ಕೆಲಸನೂ ಆಗಲಿಲ್ಲ. ಪರವಾಗಿಲ್ಲ. ಇವಾಗ ಹೋಗೋ ಕೆಲಸ ಒಂದು ಸಕ್ಸಸ್ ಆಗಿಬಿಟ್ರೆ ತುಂಬ ಖುಷಿಯಾಗುತ್ತೆ. ಬೆಂಗಳೂರು ವೆದರು ತುಂಬ ಚೆನ್ನಾಗಿದೆ. ಮಳೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಮಳೆ ಬರೋಕ್ಕೆ ಮುಂಚೆ ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ರಿಟರ್ನು ಹೊರಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟಾದರೂ ಬೇಗ ಎದ್ದೊಳಿ ಎಷ್ಟಾದರೂ ಬೇಗ ಪಟಪಟ ಅಂತ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ಮಾತ್ರ ಟೈಮ್ ಒಂದು ನಾನು ಲೇಟ್ ಅಂತಲೇ ನನಗೆ ನಾನೇ ಕಟ್ಕೊಬಿಡ್ಬೇಕು. ಯಾಕೆಂದರೆ ಅಷ್ಟು ಲೇಟಾಗಿ ಬರ್ತೀನಿ. ಅಷ್ಟು ಲೇಟ್ ಆಗಿಬಿಡುತ್ತೆ. ದಿನ ಬಯಸ್ಕೊಳ್ಳೋದಂತೂ ತಪ್ಪದೇ ಇಲ್ಲ. ಅದಂತೂ ಇದು ಸುಪ್ರಭಾತ ಕೇಳಿರೋ ಥರ ನನಗೆ ಅದು ರೂಢಿ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ ಅಂತಲೇ ಇರ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಸಲ ಮಾತ್ರ ಸೋಲು ಒಪ್ಕೋಬಾರ್ದು. ಗೆಲ್ಲಲೇಬೇಕು ಅಂತ ಸತತ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನೀಗ ಜುಲೈ
ಡಿಸೆಂಬರ್ ಅಷ್ಟೊತ್ತಿಗೆ ನನ್ನ ಗೋಲ್ನ ನಾನು ಮುಟ್ಟಬೇಕು, ನನ್ನ ಕಮಿಟ್ಮೆಂಟಿಂದ ನಾನು ಹೊರಗೆ ಬರಬೇಕು, ಅದೇ ನನ್ನ ಗೋಲು. ಅದಕ್ಕೋಸ್ಕರ ಎಷ್ಟೊಂದು ಜನನ ಭೇಟಿ ಮಾಡ್ತೀನಿ. ಯಾಕೆ ಗೊತ್ತಾ, ಕೆಲವ್ರಿಗೆ ಹೇಳ್ತಾನೆ ಇರ್ತೀನಿ ನಾನು, ಹೆಲ್ಪ್ ಅಲ್ಲ, ಏನು ಒಂದು ಹೇಳ್ಕೊಡೋರು ಇರ್ತಾರೆ, ಕೆಲವ್ರಿಗೆ ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ, ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಾಗಿರಲ್ಲ. ಅದಕ್ಕೋಸ್ಕರ ನಾನು ಇಷ್ಟು ಸರ್ಕಸ್ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ನನ್ನ ಮನೆ ರುಚಿ, ಹೋಮ್ ಮೇಡ್ ಪ್ರಾಡಕ್ಟ್ಸ್, ನ್ಯಾಚುರಲ್ ಸ್ಕಿನ್ ಪ್ರಾಡಕ್ಟ್ಸ್ ಯಾವ ಮಟ್ಟಕ್ಕೆ ಹೋಗಿ ಬೆಳೆಯುತ್ತೆ, ನಿಲ್ಲುತ್ತೆ ಅಂತ ನೋಡೋಣ. ನಾನು ಯಾವ ಥರ ಮೋಟಿವೇಶನ್ ತಗೋತೀನಿ ಅಂದರೆ, ಅಮೆಝಾನು, ಫ್ಲಿಪ್ಕಾರ್ಟ್ ಅವರೆಲ್ಲ ಚಿಕ್ಕದಿಂದ ಶುರು ಮಾಡಿದ್ರು, ದೊಡ್ಡ ಕಂಪ್ನಿ ಆಯಿತು. ಆಮೇಲೆ ತೇಜು ಮಸಾಲ ಅವರು ಕೂಡ ಅಷ್ಟೇ ಚಿಕ್ಕದಾಗಿ ಶುರು ಮಾಡಿದ್ರು, ಅವರು ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ಹೌದು, ಇವತ್ತು ನಾನು ಈಗ ಒಂದೊಂದು ಹೆಜ್ಜೆನೂ ಕಷ್ಟ ಬಿದ್ದರೆ ನಾನು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅಂತ ನನ್ನದೊಂದು ಹೋಪು. ಅವರು ಎಲ್ಲ ಇದೇ ಥರ ಅಲ್ವಾ, ಒಂದೊಂದು ದಿನವೂ ಅವರು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದರು. ಅದಕ್ಕೋಸ್ಕರ ನಾನು ಕೂಡ ಅಷ್ಟೇ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದೀನಿ. ತಮಾಷೆ ಎಲ್ಲ, ಟ್ರಾವೆಲಿಂಗು ತುಂಬ ಪೇಷನ್ಸ್ ಬೇಕು. ಅವ್ರು ಹೇಳಿರೋ ಜಾಗಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿ ಎಲ್ಲ ತಾಳ್ಮೆ ಆ ಥರ ತಾಳ್ಮೆ ತೊಗೊಬಿಟ್ಟಿದ್ದೀನಿ. ಯಾಕೆ ಅಂದರೆ ಹೇಳ್ತಾ ಇದ್ದೀನಲ್ವಾ, ಈ ಡಿಸೆಂಬರ್ ಅಷ್ಟರಲ್ಲಿ ನನ್ನ ಗೋಲ್ ಮುಟ್ಟಲೇಬೇಕು. ಅದಕ್ಕೋಸ್ಕರ ಹಗಲು ರಾತ್ರಿ ಶ್ರಮ ಬೀಳಲೇಬೇಕು. ನಾನು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀನಿ, ಅದನ್ನು ನಾನು ಮುಟ್ಟೇ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ, ಮನೆ ರುಚಿ ಇನ್ ಬೊಂಬೆ ನಾಡು ಚಾನಲ್ನಿಂದ. ಇವತ್ತು ನನ್ನ ಕೆಲಸ ಇದ್ದಿದ್ದು ದಾಸನಪುರದಲ್ಲಿ. ಬೊಮ್ಮಸಂದ್ರದಿಂದ ಹತ್ತಿಬೆಲೆಯಿಂದ ದಾಸನಪುರಕ್ಕೆ ಬಂದೆ. ಕೆಲಸ ಮುಗೀತು. ಇವತ್ತು ಏನು ಕೆಲಸ ಮಾಡಿದೆ ಏನೋ ಅಂತ ಇವತ್ತು ನಾನು ತೋರಿಸಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳು ಬರ್ತಾ ಇರುತ್ತೆ. ಹಂಗೆ ಇಲ್ಲಿ ಗುಲಾಬಿ ಹೂಗಳು ನೋಡಿ, ಎಷ್ಟು ದೂರದವರೆಗೂ ನೋಡಿದ್ರೂ ಗುಲಾಬಿ ಹೂಗಳು. ಯಾಕೆ ಇಲ್ಲಿ ಬಂದು ವೀಡಿಯೋ ಮಾಡಿದೆ ಅಂದರೆ, ನಮ್ಮ ತಂದೆನೂ ಕೂಡ ಹೂವಿನ ಕೆಲಸ. ಇದನ್ನ ನೋಡಿದ ತಕ್ಷಣ ಇಲ್ಲೇ ವೀಡಿಯೋ ಮಾಡೋಣ ತಡಿ ಅಂತ ಅಂದ್ಬಿಟ್ಟು ಬಂದೆ. ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೆನ್ನೆ ನೋಡಿದ್ರಿ ತುಮಕೂರಿಗೆ ಹೋಗಿದ್ದೆ. ತುಮಕೂರಲ್ಲಿ ಸಾಕಷ್ಟು ಜನನ ನೋಡಿದೆ, ಮಾತಾಡಿದೆ, ಬಂದೆ. ಅವರು ಐಟಮ್ಗಳನ್ನೆಲ್ಲನೂ ನನ್ನ ಫ್ಯಾಕ್ಟ್ರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬಂದೆ. ಅದೇ ರೀತಿಲಿ ನಮ್ಮ ಜರ್ನಿ ಸಾಗ್ತಾ ಇದೆ. ಎಲ್ಲರೂ ಕೈ ಜೋಡಿಸ್ತಾ ಇದ್ದೀರಾ. ನನಗೆ ಹಲವಾರು ಫೋನ್ ಬರುತ್ತೆ, ದಿನಕ್ಕೊಂದು 30ರಿಂದ 40 ಫೋನ್ ಬರುತ್ತೆ. ತುಂಬ ಜನ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಕೇಳೋದು ಒಂದೇ ಪ್ರಶ್ನೆ, ಮೇಡಮ್ ಯಾಕೋ ಜೀವನ ಸಾಕು ಅನಿಸ್ಬಿಟ್ಟಿದೆ, ತುಂಬ ಬೇಜಾರಾಗ್ತಿದೆ, ಆ ಥರ ಎಲ್ಲ ಮಾತಾಡ್ತಾರೆ. ಆ ಥರ ಮಾತಾಡಿದಾಗ ಬೇಜಾರಾಗುತ್ತೆ. ಯಾರಿಗೆ ಪ್ರಾಬ್ಲಮ್ ಇರಲ್ಲ? ಯಾರಿಗಿರಲ್ಲ ಪ್ರಾಬ್ಲಮ್? ಹೌದು, ನನಗೂ ಕೂಡ ಪ್ರಾಬ್ಲಮ್ ಇದೆ, ನಿಮ್ಮಂತೆಯೇ ನನಗೂ ಕೂಡ ಪ್ರಾಬ್ಲಮ್ ಇದೆ. ಅದನ್ನೆಲ್ಲ ಜಯಿಸಬೇಕು ಅಂತಲೇ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ದಯವಿಟ್ಟು ಫೋನ್ ಮಾಡಿದಾಗ ಆ ಥರ ಮಾತಾಡಬೇಡಿ, ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ ಸಮಸ್ಯೆಗಳು, ಮನುಷ್ಯನಿಗೆ ಬರಬೇಕು, ಅದನ್ನು ನಾವು ಜಯಿಸಲೇಬೇಕು. ಇವಾಗ ನೋಡ್ತಾ ಇರ್ತೀರಲ್ವ, ಎಷ್ಟೊಂದು ಸಾಧನೆ ಮಾಡಿರೋರೆಲ್ಲ ಕಷ್ಟ ಅನುಭವಿಸೇ ಬಂದಿರೋರು. ನಮಗೆ ಕಷ್ಟ ಕೊಡ್ತಿದ್ದಾನೆ ಅಂದರೆ ದೇವರು ನಮಗೆ ತಡೆಯೋ ತಾಕತ್ತಿರುತ್ತೆ. ಅದನ್ನು ಜಯಿಸ್ಬೇಕು ನಾವು ಅಷ್ಟೇನೆ. ಅದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಬೇಕು. ನಾನು ಅಷ್ಟೇ ಹೇಳ್ತಾ ಇರ್ತೀನಿ, ಈ ಡಿಸೆಂಬರ್ ಅಷ್ಟೊತ್ತಿಗೆ ನನ್ನ ಗೋಲ್ನ ನಾನು ಮುಟ್ಟಲೇಬೇಕು. ಅದಕ್ಕೋಸ್ಕರ ಜಾಸ್ತಿ ಎಫರ್ಟ್ ಹಾಕ್ತೀನಿ. ನೀವು ನಂಬಲ್ಲ, ನಿಜವಾಗ್ಲೂ ನಾನು ಮನೆ ಊಟ ಅಂತ ಮಾಡೇ ಒಂದು 4-5 ತಿಂಗಳಾಗೋಯ್ತು. ನಮ್ಮ ತಂದೆ ತಾಯಿ ಹತ್ರ ಮಾತಾಡಿ ತುಂಬ ದಿನ ಆಯಿತು. ಅಂದರೆ ತುಂಬ ಹೆಂಗೆ ಹೇಳಿ, ನಾನು ಮನೆ ಬಿಟ್ಟು ಎಲ್ಲೂ ಬರ್ತಿರ್ಲಿಲ್ಲ. ಮನೆಯೇ ಒಂಥರ ಪ್ರಪಂಚ, ಅಲ್ಲಲ್ಲೇ ಕೆಲಸ ಆಗಿತ್ತು. ಆದರೆ ಈ ಥರ ಇಷ್ಟೊಂದು ಕಡೆ ಓಡಾಡಿಕೊಂಡು ಕೆಲಸ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಮಾಡ್ತಾ ಇರೋದು ಒಂದೇ ಉದ್ದೇಶಕ್ಕೆ, ಒಂದೇನಾದ್ರು ಸಾಧನೆ ಮಾಡಬೇಕು ಅಂತ. ನನಗೆ ಸಪೋರ್ಟಿಂಗಾಗಿ ಯಾರೂ ಇರಲಿಲ್ಲ, ಯಾರೂ ಬರಲಿಲ್ಲ. ಅದಕ್ಕೋಸ್ಕರ ನಿಮ್ಗಳಿಗೆ ನಾನು ಸಪೋರ್ಟಿಂಗ್ ಆಗಿರಬೇಕು ಅಂತ ಈ ನಿರ್ಧಾರ ತಗೊಂಡು, ನೀವು ಕಳಿಸೋ ಲೊಕೇಶನ್ಗೆ, ನೀವಿರೋ ಜಾಗಕ್ಕೇ ಬಂದು ನಾನು ಭೇಟಿ ಮಾಡಿ ಮಾತಾಡ್ತೀನಿ ಅಂತಂದರೆ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದೇ ಉದ್ದೇಶದಿಂದ. ಆದ್ದರಿಂದ ಯಾರೂ ನಿರಾಸರಾಗೋದು ಬೇಡ. ಹೌದು, ನಾನು ಏನೇ ಹೇಳ್ಬೋದು, ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಹಂಗಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು, ಮುಂದೆ ನಡೀತಾನೇ ಇರಬೇಕು, ಸಾಕ್ತಾನೇ ಇರಬೇಕು. ನಾನು ಹೇಳ್ತೀನಲ್ವ, ಏನೋ ಒಂದು ಕಲ್ಲು ಸಿಕ್ತು ಎಡ್ಬಿಟ್ಟು ಅಂತ ಆ ರೋಡಲ್ಲಿ ನಡ್ಕೊಂಡು ಹೋಗೋದು ಹಂಗೆ ಬಿಟ್ಬಿಡಲ್ಲ ನಾವು. ಈಗ ಏನೋ ಸಮಸ್ಯೆ ಬಂತು ಅಂತ ಜೀವನೇ ಬಿಟ್ಬಿಡುವಂಥ ಮಾತು ಬೇಡ. ನಾವು ಸುಮಾರು ಸಲ ಅನ್ಕೋತೀನಿ, ಏನಪ್ಪ ನಮಗೆ ಕಷ್ಟ ಕೊಡ್ತಾನೆ ದೇವರು, ಈ ನಮ್ಮಂಥವ್ರನ್ನೇ ಹುಡುಕ್ತಾ ಇರ್ತಾನೆ ಅಂತ.
ಆದರೆ ಒಂದು ಸಲ ಯೋಚನೆ ಮಾಡಿ, ಕಷ್ಟ ಯಾಕೆ ಕೊಡ್ತಾನೆ, ನಮಗೆ ಸೋಲ್ ಮೇಲೆ ಸೋಲ್ ಯಾಕೆ ಕೊಡ್ತಾನೆ, ನಮ್ಮವ್ರು ಯಾರು, ಬೇರೆಯವ್ರು ಯಾರು, ನಮಗೋಸ್ಕರ ಇರೋರು ಯಾರು, ಇಲ್ದಿರೋರು ಯಾರು ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ಯಶಸ್ಸು ಕೊಡ್ತಾನೆ. ಅಲ್ಲಿವರೆಗೂ ನಾವು ಕಾಯಬೇಕಷ್ಟೇನೆ. ನಾನು ಹೇಳ್ದಾಗೆ ತುಂಬ ನಾನು ಮನೆ ಊಟ ಬಿಟ್ಟೆ ಒಂದು 4-5 ತಿಂಗಳಾಯಿತು. ತುಂಬ ಅನಿಸ್ತಾ ಇರುತ್ತೆ, ಯಾಕೆಂದರೆ ಹೊಟ್ಟೆ ತುಂಬ ಊಟ ಬಿದ್ರೇ ಕೆಲಸ ಮಾಡೋಕ್ಕಾಗೋದು. ನಾನು ಇವತ್ತು ನೀವು ನಂಬಲ್ಲ, ಬೆಳಗ್ಗೆ ಊಟ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಯಾಕೆಂದರೆ ಕೆಲಸನೇ ಆಗೋಗ್ಬಿಟ್ಟೈತೆ. ಆದರೆ ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕಲೇಬೇಕು. ದಯವಿಟ್ಟು ನೀವುಗಳು ಫೋನ್ ಮಾಡಿದಾಗ ಗೊತ್ತು ನಿಮ್ಗಳ ಪರಿಸ್ಥಿತಿ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ಆದರೆ ಒಂದೇ ರಿಕ್ವೆಸ್ಟು, ಮಾಡ್ತಿದ್ದೀವಲ್ವ ಕೆಲಸ, ನಮ್ಮ ಕೆಲಸದಲ್ಲಿ ನಿಜ ನಾವು ಎಲ್ಲೋ ಹೋಗಿ ಮುಟ್ತೀವಿ. ತಾಳ್ಮೆ ಇರಲಿ. ಯಾರೂ ಕೂಡ ಅಳಬೇಡಿ. ನನಗೆ ಅರ್ಥ ಆಗುತ್ತೆ, ಯಾಕೆಂದರೆ ನಾನು ಅದೇ ಸಿಚುವೇಷನಲ್ಲಿ ಬಂದಿರೋದ್ರಿಂದ ನನಗೆ ಅರ್ಥ ಆಗುತ್ತೆ. ಎಲ್ಲರೂ ಸೇರಿ ಕೆಲಸ ಮಾಡೋಣ, ಖಂಡಿತ ಜಯ ಸಿಗುತ್ತೆ ಅಂತ ಹೇಳ್ತೀನಿ. ಮುಂದೆ ಹೋಗೋಣ. ಇವಾಗ ರಿಟರ್ನ್ ಹೋಗ್ಬೇಕು. ಇವಾಗ ಇಲ್ಲಿ ಯಾಕೆ ಬಂದಿದೆ, ಏನು ವಿಷಯ ಎತ್ತ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ನೋಡ್ತಾಯಿರಿ, ಕಾಯ್ತಾಯಿರಿ. ಬಂದು ಬೇಗ ಅಡುಗೆ ಮಾಡಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಟ್ರಾವೆಲಿಂಗಲ್ಲೇ ನನ್ನ ಟೈಮ್ ಕಳೆದೋಗ್ತಿದೆ. ಇರಲಿ, ಪರವಾಗಿಲ್ಲ. ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಒಳ್ಳೆ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಆಮೇಲೆ ತಂತಾನೇ ಎಲ್ಲ ಬರುತ್ತೆ. ಕೋಟಿ ಹಣ ಇದ್ರೂ ಆರೋಗ್ಯ ಇಲ್ಲ ಅಂದರೆ ಏನೇನೂ ಇಲ್ಲ. ಆದರೆ ಹಣ ಮುಖ್ಯ, ಹಣ ಸಂಪಾದನೆ ಮಾಡಲೇಬೇಕು. ಹಾಗಂತ ನಾವು ಆರೋಗ್ಯನ ಬದಿಗೊಡಬಾರ್ದಲ್ವ, ಆರೋಗ್ಯನ ನೋಡ್ಕೋಬೇಕು. ಈಗ ನನಗೇನೆ ಊಟ ಮಾಡದೆ ಕರೆಕ್ಟ್ ಟೈಮ್ಗೆ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿದೆ. ಅದನ್ನು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಎಲ್ಲರೂ ನೀಟಾಗಿ ಊಟ ಮಾಡಿ, ಆಮೇಲೆ ಹಸಿ ತರಕಾರಿಗಳು ತಿನ್ನಿ. ಜಾಸ್ತಿ ಕೊಬ್ಬಿನಂಶ ಇರೋದನ್ನು ತಿನ್ನೋಕೆ ಹೋಗ್ಬಿಡಿ. ನಿಮ್ಮ ಆರೋಗ್ಯ ಸಮತೋಲನವಾಗಿ ಇರಬೇಕಂದ್ರೆ ನೀವು ಒಳ್ಳೆಯ ಆಹಾರನೇ ತಿನ್ನಬೇಕು. ಮತ್ತು ನಮ್ಮ ಮನೆ ರುಚಿ ಹೋಮ್ಮೇಡ್ ಪ್ರಾಡಕ್ಟ್ಸ್ನ ಬಳಸಬೇಕು. ಯಾಕೆ ಅಂದರೆ ಯಾವುದ್ರಲ್ಲೂ ಕೆಮಿಕಲ್ ಇಲ್ಲ, ಎಲ್ಲ ಮನೇಲಿ ತಯಾರಾಗೋ ಥರನೇ ಇರುತ್ತೆ. ನಾಳೆ ಇನ್ಯಾರು ನೋಡೋಕೆ ಹೋಗ್ತೀನೋ ಗೊತ್ತಿಲ್ಲ. ಇವಾಗ ಪ್ಲ್ಯಾನ್ ಮಾಡಬೇಕು, ಯಾರು ನೋಡೋಕೆ ಹೋಗ್ತೀನಿ, ನಾಳೆ ಯಾರು ಹೇಳಿದ್ದಾರೆ. ಸುಮಾರು ಫೋನ್ ಕಾಲ್ಸ್ ಬಂದಿತ್ತು, ಎಲ್ಲರನ್ನೂ ಅಟೆಂಡ್ ಮಾಡಿ ಅವ್ರಿಗೆ ಮೆಸೇಜ್ಗೆಲ್ಲನೂ ರಿಪ್ಲೈ ಕೊಟ್ಟು ಆವಾಗಿಂದ ಇದೇ ಕೆಲಸ ಆಯಿತು. ಆಮೇಲೆ ಹೊಟ್ಟೆ ತುಂಬ ಹಸ್ದುಬಿಟ್ಟಿತ್ತು. ಬಂದವಳೆ ಅಡುಗೆ ಮಾಡಿಬಿಟ್ಟು ತಿಂದುಬಿಟ್ಟು ಬರೆದುಬಿಟ್ಟು ಕೂತಿದ್ದೀನಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ರುಚಿ ಬೊಂಬೆನಾಡು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ಭೇಟಿಯಾಗೋಣ. ನಾಳೆ ಇನ್ಯಾರು ಸಿಗ್ತಾರೆ, ಇನ್ಯಾರ ಜೊತೆ ನಾವು ಮಾತಾಡ್ತೀವಿ, ಇದೇ ಥರ ನನ್ನ ರೂಟೀನ್ ಹೋಗ್ತಾ ಇರುತ್ತೆ. ದಯವಿಟ್ಟು ನೀವು ಪ್ರೋತ್ಸಾಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಾಳೆ ಸಿಗೋಣ. ಬಾಯ್.